ಹಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ, ಶುಭ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಯಾರೆಲ್ಲ ಮೊದಲನೇ ಸತಿ ನಮ್ಮ ಪರೀಕ್ಷೆ ಚಾನಲನ್ನು ನೋಡ್ತಾ ಇರೋ ಪ್ರತಿಯೊಬ್ಬರು ತಪ್ಪದೆ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದಷ್ಟೇ ಅಲ್ಲದೆ ನಮ್ಮ ಪರೀಕ್ಷೆ ಆ್ಯಪ್ನ ಕೂಡ ನೀವು ಡೌನ್ಲೋಡ್ ಮಾಡಿ. ಯಾಕಂದರೆ ನಮ್ಮ ಪರೀಕ್ಷೆ ಆ್ಯಪಲ್ಲಿ ಹಲವಾರು ಸ್ಟಡಿ ಮೆಟೀರಿಯಲ್ಸನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಗೆಟ್ ಆಲ್ ದ ಚಾಪ್ಟರ್ ಮೆಟೀರಿಯಲ್ಸ್ ಅಟ್ ಒನ್ ಪ್ಲೇಸ್. ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ತಪ್ಪದೆ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿ, ಓಕೆನಾ? ಸೊ ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಮಕ್ಕಳೇ, PU2 ವಿದ್ಯಾರ್ಥಿಗಳೇ, ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮ್ಮ ಚಾಪ್ಟರ್ 2 ಇಂಡೆಕ್ಸ್ ನಂಬರ್. ಇವತ್ತು ಈ ಇಂಡೆಕ್ಸ್ ನಂಬರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಆಫ್ ಇಂಡೆಕ್ಸ್ ನಂಬರ್ ಯಾವುದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡೆಕ್ಸ್ ನಂಬರಲ್ಲೇ 3 ಬಗೆ ಇದೆ. ಪ್ರೈಸ್ ಇಂಡೆಕ್ಸ್ ನಂಬರ್, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಲ್ವಾ? ಈಗ ನಾನೇನು ಹೇಳ್ತಾ ಏನಂದರೆ, ಹಲವಾರು ಪ್ರಾಬ್ಲಮ್ಸ್ಗಳಿದೆ. ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಮೋಸ್ಟ್ ಆಫನ್ ರಿಪೀಟೆಡ್ ಯಾವುದು ಅಂದರೆ ಪ್ರೈಸ್ ಇಂಡೆಕ್ಸ್ ನಂಬರ್. ಅದರಲ್ಲೂ ವೆಯ್ಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ ಏನಿದೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾನು ಅದನ್ನು ನಿಮಗೆ ತಿಳಿಸಿಕೊಡ್ತೀನಿ, ಓಕೆನಾ? ಹೌ ಟು ರಿಮೆಂಬರ್ ದೆಮ್ ಅನ್ನೋದು. ಸೊ ವಾಟ್ ಐ ಆಮ್ ಟೀಚಿಂಗ್ ಯು ಇಸ್ ವೆಯ್ಟೆಡ್ ಇಂಡೆಕ್ಸ್ ನಂಬರ್. ಈಗ ವೆಯ್ಟೆಡ್ ಇಂಡೆಕ್ಸ್ ನಂಬರಲ್ಲಿ ನಾನು ಯಾವ್ದು ಹೇಳಿದೆ? ವೆಯ್ಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಕ್ಕಳೇ. ಇದರಲ್ಲಿ ಈಗ ಒಟ್ಟು 6 ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾ ಬರುತ್ತೆ, ಒಟ್ಟು 6. ಯಾವುದೆಲ್ಲ ಅಂದರೆ, ಬಿಫೋರ್ ಐ ಸ್ಟಾರ್ಟ್ ಮಕ್ಕಳೇ, ನಿಮಗೆ ವೆರಿ ವೆರಿ ಈಸಿಯಾಗಿ ಗೊತ್ತಿದೆ. ನಮ್ಮ ಅಗ್ರಿಗೇಟಿವ್, ಸಿಂಪಲ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಫಾರ್ಮುಲಾ ಏನಿದೆ? P01 ಈಸ್ ಈಕ್ವಲ್ ಟು ಸಮೇಷನ್ P1 ಬೈ ಸಮೇಷನ್ P0 ಟೈಮ್ಸ್ 100 ಅಲ್ವಾ? ವೆರಿ ಈಸಿ. ಈಗ ಇದು ಒಂದು ಫಾರ್ಮುಲಾ ಸಿಂಪಲಾಗಿ ನಾವು ನೆನ್ಪಿಟ್ಕೊಂಡಲ್ಲಿ ಉಳಿದ ಎಲ್ಲ ಫಾರ್ಮುಲಾಸು ನಾವು ಈಸಿಯಾಗಿ ನೆನ್ಪಿಟ್ಕೊಬೋದು. ಇಲ್ಲಿ 6 ಡಿಫ್ರೆಂಟ್ ಫಾರ್ಮುಲಾಸ್ ಇದೆ, ಒಂದನ್ನು ಡಿಸ್ಕಸ್ ಮಾಡುವ. ಮೊದಲನೇದು ಯಾವುದು ಅಂದರೆ ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಇವ್ರು ಬಂದರು, ಇಲ್ಲಿ ಹೆಸರೇ ಹೇಳುವಾಗೆ ಒಂದೊಂದೇ ವೆಯ್ಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲಿ ಪ್ರತಿಯೊಂದು ಇಂಡೆಕ್ಸ್ ನಂಬರಲ್ಲಿ ಇಲ್ಲಿ ನಾವು ವೆಯ್ಟ್ಸ್ ಅಂದರೆ ಏನನ್ನು ಆ್ಯಡ್ ಮಾಡ್ತಾ ಇದೀವಿ ಗೊತ್ತಾ? ಕ್ವಾಂಟಿಟೀಸ್. ಕ್ವಾಂಟಿಟೀಸ್ ಆರ್ ಯೂಸ್ಡ್ ಆ್ಯಸ್ ವೆಯ್ಟ್ಸ್ ಇಯರ್. ಇವ್ರು ಲಾಸ್ಟ್ ಇಯರ್ ಅವರು ಏನು ಮಾಡಿದ್ರು, ಬೇಸ್ ಇಯರ್ ಕ್ವಾಂಟಿಟೀಸ್ನ ಅವರು ವೆಯ್ಟ್ಸ್ ಆಗಿ ಯೂಸ್ ಮಾಡಿದ್ದಾರೆ. ಸೊ P01 ಆಫ್ L ಅಂದರೆ ಪ್ರೈಸ್ ಇಂಡೆಕ್ಸ್ ನಂಬರ್ ಆಫ್ ಲಾಸ್ಟ್ ಇಯರ್. ಯಾವ ರೀತಿ? ಇದೇ ಫಾರ್ಮುಲಾನ ಬೇಸಾಗಿ ಇಟ್ಕೊಳ್ಳುವ. ಸಮೇಷನ್ P1 ಬೈ ಸಮೇಷನ್ P0 ಟೈಮ್ಸ್ 100 ಇದೆಯಾ? ಇವ್ರು ಏನನ್ನು ಯೂಸ್ ಮಾಡಿದ್ರು ಅಂತ ಹೇಳಿದೆ? ಬೇಸ್ ಇಯರ್ ಕ್ವಾಂಟಿಟಿ Q0 ಅಂತ ಯೂಸ್ ಮಾಡೋದು. ಸೊ ಜಸ್ಟ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ Q0. ಏನಾಯಿತು? ಸಮೇಷನ್ P1 Q0 ಬೈ ಸಮೇಷನ್ P0 Q0 ಟೈಮ್ಸ್ 100. ಡನ್, ಈಸಿ. ಅದೇ ರೀತಿ ನೆಕ್ಸ್ಟ್ ಮತ್ತೊಬ್ಬರು ಬಂದರು, ಪಾಶ್ಚೆ ಅಂತ. ಇವ್ರೇನು ಮಾಡಿದ್ರು, ನೀನು ಬೇಸ್ ಇಯರ್ ಕ್ವಾಂಟಿಟಿ ತೊಗೊಂಡಿದ್ಯಾ, ನಾನು ಕರೆಂಟ್ ಇಯರ್ ಕ್ವಾಂಟಿಟೀಸ್ ತೊಗೊತೀನಿ ಅಂದರು. ಸೊ ಇವರ ಫಾರ್ಮುಲಾ ಯಾವ ರೀತಿ ಇದೆ? P01 ಪಾಶ್ಚೆ P ಅಂತ ಬರೆಯುವ. ಸಿ ಸಮೇಷನ್ P1 ಬೈ P0 ಟೈಮ್ಸ್ 100. ಇಲ್ಲಿ ಇವ್ರಿಗೆ Q0 ಆ್ಯಡ್ ಮಾಡಿದ್ವಿ, ಪಾಶ್ಚೇಸ್ಗೆ ಏನು ಆ್ಯಡ್ ಮಾಡಬೇಕು? Q1. ಸೊ Q1. ಸೊ ಸಮೇಷನ್ P1 Q1 ಬೈ ಸಮೇಷನ್ P0 Q1 ಇಂಟು 100. ಈಸಿನಾ? ಈಗ ನೆಕ್ಸ್ಟ್ ಒಬ್ಬರು ಬಂದರು, ಒಬ್ಬರಲ್ಲ ಇಬ್ಬರು, ಮಾರ್ಷಲ್ ಎಜ್ವರ್ತ್ ಅಂತ ಬಂದರು. ಈಗ ಇವ್ರೇನು ಮಾಡ್ಯಾರ ಗೊತ್ತಾ? ಮಾರ್ಷಲ್ ಎಜ್ವರ್ತ್ ಅವರು, ನೀನು ಬೇಸ್ ಇಯರ್ ಕ್ವಾಂಟಿಟಿ ತೊಗೊಂಡೆ, ನೀವು ಕರೆಂಟ್ ಇಯರ್ ಕ್ವಾಂಟಿಟಿ ತೊಗೊಂಡ್ವಿ, ನಮಗೆ ಇವರಿಬ್ಬರ ಮಧ್ಯೆ ತಾರತಮ್ಯ ಮಾಡೋದು ಬೇಡ, ಅವರಿಬ್ಬರನ್ನು ತೊಗೊಂಡು ಆವ್ರೇಜ್ ತೊಗೊತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವರು Q0 ಪ್ಲಸ್ Q1 ಡಿವೈಡೆಡ್ ಬೈ 2 ಇದನ್ನು ವೆಯ್ಟ್ಸ್ ಆಗಿ ಯೂಸ್ ಮಾಡಿದ್ರು. ಆವ್ರೇಜ್ ಆಫ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಕ್ವಾಂಟಿಟೀಸ್ನ ವೆಯ್ಟ್ಸ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ. ಹಾಗಿದ್ದಲ್ಲಿ ಈ ಫಾರ್ಮುಲಾನ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ? ಸಿಂಪಲ್ P01 ಮಾರ್ಷಲ್ ಎಜ್ವರ್ತ್ ME ಅಂತ ಬರೆಯುವ, ಓಕೆನಾ? ಈಗ ನಮಗೆ ಲಾಸ್ಟ್ ಇಯರ್ ಫಾರ್ಮುಲಾ ಗೊತ್ತಿದೆ, ಪಾಶ್ಚೇಸ್ ಫಾರ್ಮುಲಾ ಗೊತ್ತಿದೆ. ಮಾರ್ಷಲ್ ಎಜ್ವರ್ತಿಗೆ ಏನು ಮಾಡುವ ಅಂದರೆ, ಈಸಿಯಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ,
ನ್ಯೂಮರೇಟರ್ ಆಫ್ ಲಾಸ್ಟ್ ಪೇರ್ ಮತ್ತು ಪಾಸ್ಟ್ ಇಯರ್ಸ್ನ ಆ್ಯಡ್ ಮಾಡುವ. ಸೊ ಇಟ್ ವಿಲ್ ಬಿ ಸಮೇಷನ್ P1Q0 ಇದನ್ನು ಆ್ಯಡ್ ಮಾಡಿದ್ವಿ, ಪ್ಲಸ್ ಇವ್ರದ್ದೇನಿದೆ ಸಮೇಷನ್ P1Q1 ಎರಡು ನ್ಯೂಮರೇಟರ್ನ ಮೇಲೆ ಆ್ಯಡ್ ಮಾಡಿದ್ವಿ. ಈಗ ಇವ್ರು ಇಬ್ಬರದ್ದು ಡಿನಾಮಿನೇಟರ್ ಇದೆ, ಅದನ್ನು ಆ್ಯಡ್ ಮಾಡುವ. ಸಮೇಷನ್ P0Q0 ಪ್ಲಸ್ ಸಮೇಷನ್ P0Q1 ಇಂಟು 100. ಈಸಿನಾ? ಸೊ ಲಾಸ್ಟ್ ಪೇರ್ ಆಯಿತು, ಪಾರ್ಷಿ ಆಯಿತು, ಮಾರ್ಷಲೇಜ್ ಆಯಿತು, 3 ಜನರದ್ದು ಆಯಿತು. ಈಗ ನೆಕ್ಸ್ಟ್ ಏನು ಗೊತ್ತಾ, ವಿಲ್ ಮೇಕ್ ಯೂಸ್ ಆಫ್ ಡಾರ್ಬಿಶ್ ಬೌಲೆ. ಈಗ ಡಾರ್ಬಿಶ್ ಬೌಲೆ ಏನು ಮಾಡಿದ್ರು, ಹಿ ಯೂಸ್ಡ್ ಅರಿಥ್ಮೆಟಿಕ್ ಮೀನ್ ಆಫ್ ಲಾಸ್ಟ್ ಪೇರ್ ಆ್ಯಂಡ್ ಪಾಸ್ಟೆ. ಸೊ ಅರಿಥ್ಮೆಟಿಕ್ ಮೀನ್ ಆಫ್ ಲಾಸ್ಟ್ ಪಿಯರ್ ಆ್ಯಂಡ್ ಪಾಸ್ಟೆ ಅಂತ ನೆನ್ಪಿಟ್ಕೊಳ್ಳಿ. ಅರಿಥ್ಮೆಟಿಕ್ ಮೀನ್ ಅಂದರೆ ಏನು ಮಾಡ್ತೀವಿ, ಎರಡನ್ನೂ ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು, 2 ಕ್ವಾಂಟಿಟಿ ಇರೋದಕ್ಕೆ. ಸೊ ಫಾರ್ಮುಲಾ ಹೇಗೆ ಬರೆಯೋದು ಅಂದರೆ P01 ಆಫ್ ಡಾರ್ಬಿಶ್ ಬೌಲೆ. ಈಗ ನೋಡಿ ಲಾಸ್ಟ್ ಪಿಯರ್ ಫಾರ್ಮುಲಾ ಏನಿದೆ ಆ್ಯಸ್ ಇಟ್ ಈಸ್ ಬರೆಯುವ. ಸಮೇಷನ್ P1Q0 ಬೈ ಸಮೇಷನ್ P0Q0 ಎರಡನ್ನೂ ಏನು ಮಾಡಬೇಕು ಮುಂದೆ, ಆ್ಯಡ್ ಮಾಡಬೇಕು ಮುಂದೆ. ಸೊ ಪ್ಲಸ್ ಅದಾದಮೇಲೆ ಸಮೇಷನ್ P1Q1 ಬೈ ಸಮೇಷನ್ P0Q1 ಎರಡನ್ನೂ ಆ್ಯಡ್ ಮಾಡಿದ್ವಿ, ಡಿವೈಡೆಡ್ ಬೈ 2 ಮಾಡಬೇಕು ಮುಂದೆ. ಸೊ ಸ್ಟಾರ್ಟಿಂಗ್ 1/2 ಅಂತ ಬರಿತೀನಿ, ಇಂಟು 100. ಡನ್. ಈಸಿನಾ? ಇವ್ರದ್ದಾದಮೇಲೆ 5ನೇ ವ್ಯಕ್ತಿ ಬಂದರು, ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಂತ. ಫಿಶರ್ಸ್ ಇಂಡೆಕ್ಸ್ ನಂಬರ್. ಇವ್ರದ್ದು ಇಂಡೆಕ್ಸ್ ನಂಬರ್ ಏನು ಅಂದರೆ ಇಟ್ ಈಸ್ ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಟ್ ಪಿಯರ್ ಆ್ಯಂಡ್ ಪಾಸ್ಟೆ. ನೆನ್ಪಿಟ್ಕೊಳ್ಳಿ, ಫಿಶರ್ ಇಂಡೆಕ್ಸ್ ನಂಬರ್ ಏನು, ಲಾಸ್ಟ್ ಪಿಯರ್ ಮತ್ತು ಪಾಸ್ಟೆ ಏನಿದೆ ಅದು ಎರಡರದ್ದು ಜಾಮೆಟ್ರಿಕ್ ಮಾಡಿದ್ರೆ ಮುಗ್ದೋಯ್ತು, ಜಾಮೆಟ್ರಿಕ್ ಮೀನ್. ಸೊ ಫಾರ್ಮುಲಾ ಹೇಗೆ ಬರೆಯೋದು, P01 ಆಫ್ ಫಿಶರ್ ಈಸ್ ಈಕ್ವಲ್ ಟು ಲಾಸ್ಟ್ ಪಿಯರ್ ಸಮೇಷನ್ P1Q0 ಬೈ ಸಮೇಷನ್ P0Q0 ಇಂಟು ಮಾಡುವ ಮಲ್ಟಿಪ್ಲೈ ಪಾಸ್ಟೆ ಸಮೇಷನ್ P1Q1 ಬೈ ಸಮೇಷನ್ P0Q1 ಎಂಟೈರ್ ಇನ್ಸೈಡ್ ದ ರೂಟ್ ಔಟ್ಸೈಡ್ ದ ರೂಟ್ ಇಂಟು 100 ಮಾಡುವ. ಈಸಿ. ಈಗ 5 ಇಂಡೆಕ್ಸ್ ನಂಬರ್ ಆಗೋಯ್ತು, ಇನ್ನು ಒಂದೇ ಒಂದು ಉಳೀತು ಪ್ರೈಸಲ್ಲಿ ವೆಯ್ಟೆಡ್ ಅಗ್ರಿಗೇಟಿವ್. ಯಾರ್ದು ಅಂದರೆ ಕೆಲೀಸ್. ಈಗ ಕೆಲೀಸ್ ಏನು ಮಾಡಿದ್ರು, ದೇವರೇ ನೀವು ಒಬ್ಬರು ಬೇಸ್ ಇಯರ್ ಅಂತ ತೊಗೊತೀರಾ, ಮತ್ತೊಬ್ಬರು ಕರೆಂಟ್ ಇಯರ್ ಕ್ವಾಂಟಿಟಿ ತೊಗೊತಾ ಇದ್ದೀರಾ, ನೀವು ಆ್ಯಾವ್ರೇಜ್ ತೊಗೊತೀರ, ಒಬ್ಬರು ಅರ್ಥಮೆಟಿಕ್ ಮೀನ್ ಆಯಿತು, ಒಬ್ಬರು ಜಾಮೆಟ್ರಿಕ್ ಮೀನ್ ಆಯಿತು. ನನಗೆ ಕ್ವಾಂಟಿಟಿದಲ್ಲಿ ಬೇಸ್ ಇಯರು ಬೇಡ, ಕರೆಂಟ್ ಇಯರು ಬೇಡ, ನಾನು ಫಿಕ್ಸ್ಡ್ ವೆಯ್ಟ್ ತೊಗೊಳ್ತೀನಿ ಅಂತ ಹೇಳೋರು ಕೆಲಿಯವರು. ಏನು ಫಿಕ್ಸ್ಡ್ ವೆಯ್ಟ್. ಸೊ ಫಿಕ್ಸ್ಡ್ ವೆಯ್ಟ್ ಅಂದರೆ ಬರೀ ಏನಾಯಿತು, ಕ್ಯೂ ಅಷ್ಟೇ, Q1 ಇಲ್ಲ, Q0 ಇಲ್ಲ. ಹಾಗಾದರೆ ಇವ್ರ ಫಾರ್ಮುಲಾ ಏನಾಯಿತು, P01 ಆಫ್ ಕೆಲಿ ಈಸ್ ಈಕ್ವಲ್ ಟು ಸಮೇಷನ್ P1Q ಬೈ ಸಮೇಷನ್ P0Q ಟೈಮ್ಸ್ 100. ಓಕೆನಾ ಮಕ್ಕಳೇ, ಅರ್ಥ ಆಗ್ತಾ ಇದೆಯಲ್ವಾ? ಸೊ ಈ ಫಾರ್ಮುಲಾ ಬೇಸ್ಡ್ ನಾವು ಇವತ್ತೊಂದು ಪ್ರಾಬ್ಲಮ್ನ ಕಲ್ತ್ಕೊಂಡ್ಬಿಡುವ. ಓಕೆ, ವೆರಿ ಈಸಿ. ಸೊ ಐ ಹೋಪ್ ಈಗ ಪ್ರತಿಯೊಬ್ಬರಿಗೂ ಈ ಫಾರ್ಮುಲಾಸ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಅರ್ಥ ಆಗಿರಬೇಕು ವೆರಿ ಕ್ಲಿಯರ್ಲಿ. ಲೆಟ್ ಮೀ ಎರೇಸ್ ದ ಸ್ಕ್ರೀನ್, ದೆನ್ ಇದನ್ನು ಟೈಪ್ ಮಾಡಿ ನಿಮ್ಮ ರೆಫರೆನ್ಸಿಗೆ. ಓಕೆ, ಲಾಸ್ಟ್ ಪಿಯರ್ ಪಾಸ್ಟೆ ಮಾರ್ಷಲೇಜ್. ಇಷ್ಟೊತ್ತು ನಾ ಏನು ಹೇಳಿದೆ ಪ್ರತಿಯೊಂದು ನೀಟಾಗಿ ಇಲ್ಲಿ ಫಾರ್ಮುಲಾ ಟೈಪ್ ಆಗಿದೆ. ಅದಾದಮೇಲೆ ನಾವು ನೋಡಿದ್ದು ಡಾರ್ವಿಶ್ ಬೌಲೆ, ಅರಿಥ್ಮೆಟಿಕ್ ಮೀನ್ ಆಫ್ ಲಾಸ್ಟ್ ಪಿಯರ್ ಆ್ಯಂಡ್ ಪಾಸ್ಟೆ, ಇದನ್ನು ಯೂಸ್ ಮಾಡ್ಬೋದು. ಅಥವಾ ಈ ರೀತಿ ಕೂಡ ಬರ್ದೀನಿ, ಲಾಸ್ಟ್ ಪಿಯರ್ ಮತ್ತು ಪಾಸ್ಟೆ ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರು ಸಾಕು. ಅದಾದಮೇಲೆ ಫಿಶರ್ಸ್ ಇಂಡೆಕ್ಸ್ ನಂಬರ್, ಅದಾದಮೇಲೆ ಲಾಸ್ಟಿಗೆ ನಾವು ಡಿಸ್ಕಸ್ ಮಾಡಿದಂತಹ ಕೆಲೀಸ್ ಇಂಡೆಕ್ಸ್ ನಂಬರ್. ಈಗ ಈ 6 ಇಂಡೆಕ್ಸ್ ನಂಬರ್ನ ಬರ್ದಿದ್ದೀನಿ. ಒಂದೇ ಪ್ರಾಬ್ಲಮಲ್ಲಿ ಎಲ್ಲವನ್ನು ನಾವು ಕಂಪ್ಯೂಟ್ ಮಾಡುವ. ಈಗ ಇಲ್ಲೊಂದು ಲೆಕ್ಕ ಇದೆ, ಫಾರ್ ದ ಫಾಲೋವಿಂಗ್ ಡೇಟ್ ಲಾಸ್ಟ್ ಪಿಯರು ಪಾಸ್ಟೆ ಡಾರ್ವಿಶ್ ಬೌಲೆ ಮಾರ್ಷಲೇಜ್ ಫಿಶರ್ ಇಂಡೆಕ್ಸ್ ನಂಬರ್ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಒಂದೇ ಲೆಕ್ಕದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವುದಾದ್ರು 2 ಅಥವಾ 3 ಇಂಡೆಕ್ಸ್ ನಂಬರ್ನ ಕೇಳೋರು 10 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ. ಇಲ್ಲಿ ಫಾರ್ ಅವರ್ ಪ್ರಾಕ್ಟೀಸ್ 5 ಇಲ್ಲಿ ಒಂದೇ ಲೆಕ್ಕದಲ್ಲಿ ನಾವು ಪ್ರಾಕ್ಟೀಸ್ ಮಾಡುವ. ಓಕೆನಾ? ಎಸ್. ಈಗ ಇಲ್ಲಿ ನೋಡಿ, ಫಾರ್ ವೇರಿಯಸ್ ಐಟಮ್ಸ್ ಬೇಸ್ ಇಯರ್ ಪ್ರೈಸ್ ಎಷ್ಟು, ಬೇಸ್ ಇಯರ್ ಕ್ವಾಂಟಿಟಿ ಎಷ್ಟು ಅಂತ ಕೊಟ್ಟಿದ್ದಾರೆ.
ಕರೆಂಟ್ ಇಯರ್ ಪ್ರೈಸ್ ಆ್ಯಂಡ್ ಕರೆಂಟ್ ಇಯರ್ ಕ್ವಾಂಟಿಟಿ ಏನು ಅಂತ ಇನ್ಫಾರ್ಮ್ ಮಾಡಿದ್ದಾರೆ ಅಲ್ವಾ. ನಾವು ಬಿಫೋರ್ ಐ ಪ್ರೊಸೀಡ್ ಒಂದು ಸಿಂಪಲ್ ಇನ್ಫಾರ್ಮೇಷನ್ ನಾನು ಹೇಳೋದಾದರೆ ಮಕ್ಕಳೇ, ಈಗ ನಾನು ಕ್ವಿಕ್ಕಾಗಿ ಕಾನ್ಸೆಪ್ಟ್ ವೀಡಿಯೋಸ್ ಸಮರಿ ವೀಡಿಯೋಸ್ನೆಲ್ಲ ಮಾಡಿ ಹಾಕ್ತಾ ಇರ್ತೀನಿ. ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ಒನ್ ಶಾರ್ಟ್ ವೀಡಿಯೋಸ್ ಆಲ್ರೆಡಿ ಇದೆ ಪ್ಲೇಲಿಸ್ಟಲ್ಲಿ. ಪ್ಲೀಸ್ ಹೋಗಿ ಪ್ರತಿಯೊಬ್ಬರು ಅದನ್ನು ನೋಡಿ ಅಂತ ಹೇಳ್ತೀನಿ. ಓಕೆನಾ, ದಟ್ಸ್ ಒನ್ ಥಿಂಗ್. ಮತ್ತೊಂದೇನು ಅಂದರೆ ವಿದ್ಯಾರ್ಥಿಗಳೇ, ನಾವು ನಮ್ಮ PUCET ಪರೀಕ್ಷೆ ಕಾಮರ್ಸ್ ಏನಿದೆ ಈ ವರ್ಷ ನಾವು ಸಾಧಕ ಪ್ರೋ ಅನ್ನೋ ಬ್ಯಾಚನ್ನು ನಾವು ಲಾಂಚ್ ಮಾಡಿದ್ದೀವಿ. ಇಲ್ಲಿ ನಾವು ಪ್ರತಿನಿತ್ಯ ನಾವು ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಆ ಕ್ಲಾಸಸ್ನ ರೆಕಾರ್ಡಿಂಗ್ಸ್ ಕೊಡ್ತೀವಿ, ಸಾಲ್ಟ್ ಕ್ವಶನ್ ಬ್ಯಾಂಕ್ ಕೊಡ್ತಾ ಇದ್ದೀವಿ, ಮಾಡೆಲ್ ಕ್ವಶನ್ ಪೇಪರ್, ಸ್ಯಾಂಪಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಪ್ರಾಕ್ಟೀಸ್ ಟೆಸ್ಟ್ ಇರ್ಬೋದು, ಡೌಟ್ ಸಾಲ್ವಿಂಗ್ ಎಲ್ಲವೂ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಯಾರೆಲ್ಲ ಸೀರಿಯಸ್ ಆಗಿದ್ದೀರಾ, ಯಾರಿಗೆಲ್ಲ ಸ್ಟೇಟ್ ಟಾಪರ್ ಆಗಬೇಕನ್ನೋ ಆಸೆ ಇದೆ, ಯು ಕ್ಯಾನ್ ಜಾಯಿನ್ ದಿಸ್ ಕೋರ್ಸ್. ಈ ಬ್ಯಾಚನ್ನು ಜಾಯ್ನ್ ಆಗಲಿಕ್ಕೆ ಲಿಂಕ್ ಏನಿದೆ ಅದು ನಮ್ಮ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿದೆ. ಓಕೆನಾ, ಸೊ ಪ್ರತಿಯೊಬ್ಬರು ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅದನ್ನು ಕ್ಲಿಕ್ ಮಾಡಿ ಈ ಬ್ಯಾಚನ್ನು ಜಾಯ್ನ್ ಆಗಿ ಅಂತ ನಾನು ಹೇಳ್ತೀನಿ. ಓಕೆನಾ ಮಕ್ಕಳೇ, ಫೈನ್. ನಾವು ಲೆಟ್ಸ್ ಫಿನಿಶ್ ಆಫ್ ದಿಸ್ ಕ್ವೆಶನ್. ಈಗ ಬೇಸ್ ಇಯರ್ ಅಂತ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಬೇಸ್ ಇಯರ್ಗೆ ನಾವು ಸಫಿಕ್ಸ್ ಕೊಟ್ಟಿರುವಂಥದ್ದು 0, ಕರೆಂಟ್ ಇಯರ್ಗೆ ನಾವು ಸಫಿಕ್ಸ್ ಕೊಟ್ಟಿರುವಂಥದ್ದು 1. ಓಕೆ, ಬೇಸ್ ಇಯರ್ ಪ್ರೈಸ್ ಅಂದರೆ ಪಿ ಅಲ್ವಾ ಮಕ್ಕಳೇ, ಪಿ. ಬೇಸ್ ಇಯರ್ ಪ್ರೈಸ್ಗೆ P0, ಕ್ವಾಂಟಿಟಿಗೆ Q0. ಓಕೆ, ಕರೆಂಟ್ ಇಯರ್ಗೆ 1, ಸೊ ಪ್ರೈಸಿಗೆ ಏನಾಗುತ್ತೆ P1 ಅಂತ ಬರಿತೀವಿ, ಕ್ವಾಂಟಿಟಿಗೆ Q1 ಅಂತ ಬರಿತೀವಿ. ಸಿಂಪಲ್. ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನೋಡಿ ಡಾರ್ಬಿಶ್, ವೋಲೆ, ಮಾರ್ಷಲ್, ಎಜ್ವರ್ತ್ ಮತ್ತು ಫಿಶರ್ ಕೇಳಿದ್ರೆ ಕಂಪಲ್ಸರಿಲಿ ಈ 4 ಕಾಲಮ್ಸ್ ಮಾಡಲೇಬೇಕು. ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ನಮ್ಮ ಲಾಸ್ಟ್ ಇಯರ್ ಫಾರ್ಮುಲಾದಲ್ಲಿ ನ್ಯೂಮರೇಟರ್ ಏನಿದೆ ಸಮೇಷನ್ P1 Q0 ಇದೆ, ಡಿನಾಮಿನೇಟರ್ ಏನಿದೆ P0 Q0 ಇದೆ. ನಮ್ಮ ಪಾಸ್ಚೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ನ್ಯೂಮರೇಟರ್ ಏನು P1 Q1, ಡಿನಾಮಿನೇಟರು P0 Q1. ಈ 3 ಲೆಕ್ಕಗಳನ್ನ ಕೇಳಿದ್ರೆ ಡಾರ್ಬಿಶ್, ವೋಲೆ, ಮಾರ್ಷಲ್, ಎಜ್ವರ್ತ್ ಮತ್ತು ಫಿಶರ್ ಕಂಪಲ್ಸರಿಲಿ ಈ 4 ಕಾಲಮ್ಸ್ನ ಮಾಡಲೇಬೇಕಾಗ್ತದೆ. ಸೊ ಇದನ್ನು ಫಸ್ಟ್ ಕಂಪ್ಯೂಟ್ ಮಾಡಿ ರೆಸ್ಪೆಕ್ಟಿವ್ ಟೋಟಲ್ಸನ್ನು ಫೈಂಡ್ ಮಾಡುವ. ಅದಾದ ಮೇಲೆ ಲೆಟ್ ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್ ದ ಇಂಡೆಕ್ಸ್ ನಂಬರ್ ರೆಸ್ಪೆಕ್ಟಿವ್ಲಿ. ಓಕೆನಾ, ಈಗ ಮೊದಲನೇ ಕಾಲಮ್ ಏನಿದೆ ಮಕ್ಕಳೇ, P1 Q0 ಅಂತಿದೆ. P1 ಇಲ್ಲಿದೆ, Q0 ಇಲ್ಲಿದೆ. ನಾವು ಅಬ್ಸರ್ವ್ 10 ಇಂಟು 20, 10 20 ಎಷ್ಟು 200. 10 ಇಂಟು 25 250. 40 ಇಂಟು 5 4 5 20, ಸೊ 200. 32 ಇಂಟು 15, ಅಯ್ಯೋ ನಂಗೆ ಗೊತ್ತಾಗಲ್ಲ ಅಷ್ಟು ಇಮಿಡಿಯೇಟಾಗಿ. 32 ಇಂಟು 15 480. ಓಕೆ, ಈ ಕಾಲಮ್ನ ಕಂಪ್ಯೂಟ್ ಮಾಡಿದ್ವಿ. ಅದೇ ರೀತಿ ಈಗ P0 Q0 ಕಂಪ್ಯೂಟ್ ಮಾಡಬೇಕು. P0 ಕಾಲಮ್ ಇಲ್ಲಿದೆ, Q0 ಇಲ್ಲಿದೆ, ಮಲ್ಟಿಪ್ಲೈ ಮಾಡುವ. 20 ಇಂಟು 8 160. 25 ಇಂಟು 9 225 ಅಲ್ವಾ, ಹೌದು 225. ಅದೇ ರೀತಿ 40 ಇಂಟು 2 ಈಸ್ 80. ಅದಾದಮೇಲೆ 32 ಇಂಟು 15 ವಿಲ್ ಬಿ 480 ಅಗೇನ್. ಓಕೆ, ನೆಕ್ಸ್ಟ್ ಕಾಲಮ್ ಏನಿದೆ P1 Q1 ಅಂತಿದೆ. ಈಗ ಕಂಡು ಹಿಡಿಯುವ P1 ಇಂಟು Q1. 25 ಇಂಟು 10 250. 22 ಇಂಟು 10 220. 70 ಇಂಟು 5 7 5 35 ಅಲ್ವಾ, ಸೊ 70 ಇಂಟು 5 350 ಅಲ್ವಾ ಮಕ್ಕಳೇ. ಎಸ್, ಇಟ್ ಈಸ್ 350. ಆ್ಯಂಡ್ ಕೊನೆಯದು 40 ಇಂಟು 15 ಇಟ್ ವಿಲ್ ಬಿ 600. ಐ ಗೆಸ್ ದ್ಯಾಟ್ಸ್ ಕರೆಕ್ಟ್. ಈಗ ಕೊನೆಯದಾಗಿ P0 Q1 ಅನ್ನು ಕಂಡು ಹಿಡಿಬೇಕು. P0 Q1, P0 ಇಲ್ಲಿದೆ, Q1 ಇಲ್ಲಿದೆ. 25 ಇಂಟು 8 200. ಎಸ್, ದ್ಯಾಟ್ಸ್ ಕರೆಕ್ಟ್. ಅದಾದ ಮೇಲೆ 22 ಇಂಟು 9 198. ಅದಾದ ಮೇಲೆ 70 ಇಂಟು 2 140. ಆ್ಯಂಡ್ ಲಾಸ್ಟ್ ಒನ್ 40 ಇಂಟು 15, ಐ ಗೆಸ್ 600 ಅನಿಸುತ್ತೆ. 40 ಇಂಟು 15 600. ಓಕೆ, ಈಗ 4 ಕಾಲಮ್ಸನ್ನು ಕಂಪ್ಯೂಟ್ ಮಾಡಿದ್ವಿ. ಇದರ ರೆಸ್ಪೆಕ್ಟಿವ್ ಟೋಟಲನ್ನು ಕಂಡು ಹಿಡಿಯುವ. ಓಕೆ, ನಾವು ಫಾರ್ ದಿಸ್, ಓಕೆ, ಇದು 1130.
ಅದಾದ ಮೇಲೆ 160 ಪ್ಲಸ್ 225 ಪ್ಲಸ್ 80 ಪ್ಲಸ್ 480 ಇದು 945. ಅದಾದ ಮೇಲೆ 250 ಪ್ಲಸ್ 220 ಪ್ಲಸ್ 350 ಪ್ಲಸ್ 600 1420 and last one is 1138. Okay ಮಕ್ಕಳೇ, now we have computed all the respective totals. ಈಗ ಒಂದೊಂದಾಗೆ ಇಂಡೆಕ್ಸ್ ನಂಬರ್ನ ಕಂಪ್ಯೂಟ್ ಮಾಡುವ. ಮೊದಲನೇ ಪ್ರಶ್ನೆ, ಲಾಸ್ಟ್ ಇಯರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ P01 ಆಫ್ ಎಲ್ ಫಾರ್ಮುಲಾ ಏನಿದೆ? ಸಮೇಷನ್ P1Q0 ಬೈ ಸಮೇಷನ್ P0Q0 ಟೈಮ್ಸ್ 100. ಈಗ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದಲ್ಲಿ P1Q0 ಎಷ್ಟು? 1130 ಬೈ P0Q0 ಟೋಟಲ್ ಎಷ್ಟಿದೆ? 945 ಟೈಮ್ಸ್ 100 ವಿಚ್ ವಿಲ್ ಬಿ ಈಕ್ವಲ್ ಟು 1130 ಡಿವೈಡೆಡ್ ಬೈ 945 ಇಂಟು 100 ಮಾಡಿದಲ್ಲಿ 119.5767. ಓಕೆ, ಸೊ ಈ ಆನ್ಸರ್ ಬಂತು. ನೆನ್ಪಿಟ್ಕೊಳ್ಳಿ, ನಮ್ಮ ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ ಯಾವಾಗಲೂ ಎಷ್ಟಿರುತ್ತೆ? 100 ಆಗಿರುತ್ತೆ. ಓಕೆನಾ? ಇಂಡೆಕ್ಸ್ ನಂಬರ್ ಫಾರ್ ದ ಬೇಸ್ ಇಯರ್ ಇಸ್ ಆಲ್ವೇಸ್ 100. ಇಲ್ಲೆಷ್ಟು ಬಂದಿದೆ? 119, 100ಕ್ಕಿಂತ ಜಾಸ್ತಿ. ಅಂದರೆ ಪ್ರೈಸ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಎಷ್ಟು ಪರ್ಸೆಂಟು? 19%. ಸೊ ನೀವೇನಂತ ಬರೀತೀರ ಇಂಟರ್ಪ್ರಿಟೇಷನ್? ದೇರ್ಫೋರ್ the price has increased by 19.57% from base year to current year. Done. ಅರ್ಥ ಆಯ್ತಲ್ವಾ? ಸಿಂಪಲ್. ಓಕೆ, ಈಗ ಲಾಸ್ಟ್ ಇಯರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಆಯಿತು. ಈಗ ಪರ್ಚೇಸ್ ಇಂಡೆಕ್ಸ್ ನಂಬರ್ನ ಮಾಡುವ. Now, purchase price index number P01 of P is equal to summation P1 Q1 by summation P0 Q1 times 100. ಮಕ್ಕಳೇ, ನಾನು ಮತ್ತೊಂದು ಕೆಲಸ ಏನು ಮಾಡ್ತೀನಿ ಅಂದರೆ, ಈ ವಿಡಿಯೋವಿನ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ನ ಅಪ್ಲೋಡ್ ಮಾಡಿಸ್ತೀನಿ. ಅದರಲ್ಲಿ MCQ ಕ್ವೆಶನ್ಸ್ನ ಆ್ಯಡ್ ಮಾಡ್ತೀನಿ. ಓಕೆ, ಪ್ರತಿಯೊಬ್ಬರು ಏನು ಮಾಡಬೇಕು? ಆ ಗೂಗಲ್ ಫಾರ್ಮ್ಗೆ ಹೋಗ್ಬಿಟ್ಟು ಆ MCQ ಟೆಸ್ಟನ್ನು ಅಟೆಂಡ್ ಮಾಡಿ ಇಂಡೆಕ್ಸ್ ನಂಬರಲ್ಲಿ. ಓಕೆ, ಫಾರ್ ಯೋರ್ ಪ್ರಾಕ್ಟೀಸ್ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಮಕ್ಕಳೇ. ಯಾಕಂದರೆ ನಿಮ್ಮ ಎಕ್ಸಾಮಿನೇಷನಲ್ಲೂ ಇರುವಂಥದ್ದು ಅಂಥ ಕ್ವೆಶನ್ಸ್ ಇಲ್ವಾ? ಮ್ಯಾಥ್ಸ್ ಫಾಲೋವಿಂಗು, MCQಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ರಾಕ್ಟೀಸ್ ಆಗುತ್ತೆ. ಪ್ರತಿಯೊಬ್ಬರು ತಪ್ಪದೆ ಆನ್ಸರ್ ಮಾಡಿಬಿಟ್ಟು ಐ ಹ್ಯಾವ್ ಡನ್ ಅಂತ ಕಮೆಂಟ್ ಮಾಡಿ. ಓಕೆ, ಪಕ್ಕಾ ಮಾಡ್ತೀರಲ್ವಾ? ಪ್ರಾಕ್ಟೀಸ್ ಆಗಲೇಬೇಕು. ಎಸ್, ಈಗ ಫಾರ್ಮುಲಾ ಬರ್ದಿದ್ದೀನಿ, ಸಬ್ಸ್ಟಿಟ್ಯೂಷನ್ ಮಾಡುವ. P1Q1 1420, ಇದು 1138. 1420 by 1138 times 100 which will be equal to 1420 divided by 1138 into 100 is 124.7803. So interpretation na compulsory bariri. Therefore the price has increased by 24.78% from base year to current year. Done. ಈಗ ನಮ್ಮ ನೆಕ್ಸ್ಟ್ ಇಂಡೆಕ್ಸ್ ನಂಬರ್ ಲೆಟ್ಸ್ ಫೈಂಡ್ ಔಟ್. P01 ಆಫ್ ಮಾರ್ಷಲ್ ಎಜ್ವರ್ತ್. ಓಕೆನಾ? ನಮ್ಮ ಮಾರ್ಷಲ್ ಎಜ್ವರ್ತ್ನ ಏನು ಹೇಳಿನಿ? ಸಮೇಷನ್ P1Q0 ಲಾಸ್ಟ್ ಪೇರ್ ನ್ಯೂಮರೇಟರ್ ಪ್ಲಸ್ ಇಲ್ಲಿ ಪರ್ಚೇಸ್ ಸಮೇಷನ್ P1Q1. ಅದೆರಡು ಗೊತ್ತಿರೋ ಉಳಿದಿದ್ದು 3 ಎಷ್ಟು ಈಸಿ ಆಗುತ್ತೆ ನೋಡಿ. ಹೋಲ್ ಡಿವೈಡೆಡ್ ಬೈ ಸಮೇಷನ್ P0Q0 ಪ್ಲಸ್ ಇದರ ಡಿನಾಮಿನೇಟರ್ ಸಮೇಷನ್ P0Q1 ಟೈಮ್ಸ್ 100. ಓಕೆ, ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡುವಂತಹ ಸಮಯ. P1Q0 ಎಷ್ಟಿದೆ ಟೋಟಲ್ಲು? 1130 ಇದೆ. 1130 ಪ್ಲಸ್ P1Q1 ಟೋಟಲ್ ಇಲ್ಲೇ ಇದೆ 1420 ಹೋಲ್ ಡಿವೈಡೆಡ್ ಬೈ P0Q0 ಟೋಟಲ್ ಎಷ್ಟಿತ್ತು? 945 ಇತ್ತು.
945 ಪ್ಲಸ್ ಇದರ ಡಿನಾಮಿನೇಟರ್ ಟೋಟಲ್ ಇಲ್ಲೇ ಇದೆ 1138 into 100. So this will be equal to 1130 plus 1420. Number numerator is 2550 whole divided by denominator 945 plus 1138 2083 into 100, which will be equal to 2550 by 2083 into 100 ಮಾಡಿದಲ್ಲಿ 122.4195. ಸೊ ಏನಂತ ಇಂಟರ್ಪ್ರಿಟೇಷನ್ ಬರೀತೀರಾ? ನನಗೆ ಮಾರ್ಚಲ್ ಎಜ್ವರ್ತ್ಗೆ ಪ್ರತಿಯೊಬ್ಬರು ಇಂಟರ್ಪ್ರಿಟೇಷನ್ನ ಕಮೆಂಟಲ್ಲಿ ಬರೆದು ತಿಳಿಸ್ತೀರಾ? ಲೆಟ್ ಮೀ ಹ್ಯಾವ್ ಎ ಲುಕ್. ಯಾರು ಕರೆಕ್ಟಾಗಿ ಬರೀತೀರಾ, ಬರೆಯೋದಿಲ್ಲ ಅಂತ. ಓಕೆ, ಇನ್ ಕೇಸ್ ಅದೇನಾದ್ರು ಮಿಸ್ಟೇಕ್ ಇದ್ದಲ್ಲಿ ನಾನು ಸರಿ ಮಾಡಿ ರಿಪ್ಲೈ ಮಾಡ್ತೀನಿ. ಓಕೆ, ಪ್ರತಿಯೊಬ್ಬರು ಮಾರ್ಷಲ್ ಎಜ್ವರ್ತಿಗೆ ನಿಮ್ಮ ಇಂಟರ್ಪ್ರಿಟೇಷನ್ನ ಕಮೆಂಟಲ್ಲಿ ಬರೆದು ತಿಳಿಸ್ಬೇಕು. ಓಕೆ, ಅದಾದ ಮೇಲೆ ನೆಕ್ಸ್ಟು ನಮ್ಮ ಇಂಡೆಕ್ಸ್ ನಂಬರ್. ಈಗ ಮಾರ್ಷಲ್ ಎಜ್ವರ್ತ್ ಆಯಿತು. ಈಗ ಡಾರ್ಬಿಶ್ ಬೌಲೆ ಮಾಡುವ. P01 ಆಫ್ ಡಾರ್ಬಿಶ್ ಬೌಲೆ ಏನು ಹೇಳಿ? ಅರ್ಥಮೆಟಿಕ್ ಮೀನ್. ಲಾಸ್ಟ್ ಪಿಯರ್ ಫಾರ್ಮುಲಾ ಏನು? P1Q0 ಬೈ ಸಮೇಷನ್ P0Q0 ಪ್ಲಸ್ P1Q1 ಬೈ ಸಮೇಷನ್ P0Q1 ಟೈಮ್ಸ್ 100. ಈಗ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋದಾರೆ ರೆಸ್ಪೆಕ್ಟಿವ್ ಟೋಟಲ್ಸ್ ಇಲ್ಲ ಇದೆಯಲ್ಲ. 1130 945 1130 ಬೈ 945 ಪ್ಲಸ್ P1Q1 ಇದು 1420 1138. ಓಕೆ, ಮರ್ತೋದೆ ನೋಡಿ, 1140 ಅಲ್ಲ 1420. ಓಕೆ, 1420 by 1138 times 100. ಈಗ 1/2 1130 by 945 1.1957. ಯೂನಿಫಾರ್ಮಿಟಿಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 4 ವ್ಯಾಲ್ಯೂಸ್ ತೊಗೊಳ್ಳಿ. ಇಟ್ಸ್ ಆಲ್ವೇಸ್ ಬೆಟರ್. ಓಕೆನಾ? 1420 ಡಿವೈಡೆಡ್ ಬೈ 1138 ಇದು 1.2478 ಬಂತು ಟೈಮ್ಸ್ 100. ಸೊ 1.1957 ಪ್ಲಸ್ 1.2478 ಎರಡೂ ಆ್ಯಡ್ ಮಾಡಿದ್ರೆ 2.4435 ಬರ್ತಾ ಇದೆ ಇಂಟು 100. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಇಂಟು 100 ಮಾಡ್ತೀನಿ, ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದಾಗ 122.175 ಬರ್ತಾ ಇದೆ. ಸೊ P01 ಆಫ್ ಡಾರ್ಬಿಶ್ ಬೌಲೆ. ದೇರ್ಫೋರ್ ಇದಕ್ಕೂ ಇಂಟರ್ಪ್ರಿಟೇಷನ್ ಬರೀರಿ ಡಾರ್ಬಿಶ್ ಬೌಲೆಗೆ. ಇದಕ್ಕೆ ನಾನು ಬರೀತೀನಿ, ನೆಕ್ಸ್ಟ್ ಒನ್ಗೆ ನೀವು ಹೇಳಿ. ದೇರ್ಫೋರ್ ದ ಪ್ರೈಸ್ ಹ್ಯಾಸ್ increased by 22.17% from base year to current year. ಡನ್, ಈಸಿ. ಈಗ ಕೊನೆಗೆ ಉಳಿದಿದ್ದು ನಮ್ಮ ಫಿಶರ್ಸ್ ಇಂಡೆಕ್ಸ್ ನಂಬರ್ P01 ಆಫ್ ಫಿಶರ್. ಮಕ್ಕಳೇ ಪ್ರತಿಯೊಬ್ಬರಿಗೂ ಫಾರ್ಮುಲಾ ಗೊತ್ತಿದೆ. ಸಮೇಷನ್ P1Q0 ಬೈ ಸಮೇಷನ್ P0Q0 into summation P1Q1 by summation P0Q1 entirely inside the root into 100. So this will be equal to ille the respective 1130 by 945 into 1420 by 1138 under the root into 100. This will be equal to 1.1957 into 1.2478 under the root into 100. ಮಕ್ಕಳೇ, ಎ ಸಿಂಪಲ್ ಚಟುವಟಿಕೆ ಫಾರ್ ಯು ಗೈಸ್. ಇದನ್ನು ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ರೂಟ್ ತೆಗೀರಿ, ಬಂದಿರುವಂಥ ಆನ್ಸರ್ಗೆ ಇಂಟು 100 ಮಾಡಿ. ನನಗೆ ಈ ಆನ್ಸರನ್ನು ಚಾಟ್ ಸೆಕ್ಷನಲ್ಲಿ ಫಿಶರ್ಸ್ ಆನ್ಸರ್ ಎಷ್ಟು ಅಂತ ಕಮೆಂಟ್ ಮಾಡಿಬಿಟ್ಟು ಇಂಟರ್ಪ್ರಿಟೇಷನ್ನ ಕೂಡ ಕಮೆಂಟ್ ಮಾಡಿ. ಓಕೆ, ಅರ್ಥ ಆಯ್ತಲ್ವ ಮಕ್ಕಳೇ? ಐ ಹೋಪ್ ಪ್ರತಿಯೊಬ್ಬರಿಗೂ ಇದು ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಬಿಫೋರ್ ಐ ಎಂಡ್ ದ ಸೆಷನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ,
ಡಿಸ್ಕ್ರಿಪ್ಷನಲ್ಲಿ ನಮ್ಮ ಸಾಧಕ ಪ್ರೋ ಬ್ಯಾಚ್ ಬಗ್ಗೆ ಏನು ಹೇಳಿದೆ ಅದರ ಬೈಯಿಂಗ್ ಲಿಂಕ್ ಇದೆ. ಚಾಟ್ ಸೆಕ್ಷನಲ್ಲೂ ಪಿನ್ ಕಮೆಂಟಲ್ಲಿರುತ್ತೆ. ಎರಡನೇದು ಗೂಗಲ್ ಫಾರ್ಮ್ ಇದೆ ಒಂದು, ಅಲ್ಲಿ ನಾವು MCQ ಕ್ವಶನ್ಸ್ನೆಲ್ಲ ಹಾಕಿಟ್ಟಿದ್ದೀನಿ. ಅದನ್ನೆಲ್ಲ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಅದನ್ನು ಸಾಲ್ವ್ ಮಾಡಿಬಿಟ್ಟು ಸಬ್ಮಿಟ್ ಮಾಡೀನಿ ಅಂತ ಹೇಳಿ ಲೆಟ್ ಮೀ ಹ್ಯಾವ್ ಎ ಲುಕ್. ಓಕೆನಾ ಮಕ್ಕಳೇ? ಪ್ರತಿಯೊಬ್ಬರು ಚೆನ್ನಾಗಿ ಕಲಿತಾ ಇರಿ. ಇದೇ ರೀತಿ PUC ಪರೀಕ್ಷೆ ಕಾಮರ್ಸ್ ಒಟ್ಟಿಗೆ ನಿಮ್ಮ ಜರ್ನಿ ಸಾಗ್ತಾ ಇಲ್ಲಿ. ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ ಒಟ್ಟಿಗೆ ನಾನು ಆದಷ್ಟು ಬೇಗ ಬರ್ತೀನಿ. ಟಿಲ್ ದೆನ್, ಲವ್ ಯು ಆಲ್ ಮಕ್ಕಳೇ.